ಕೂಗ್ರಿ ಏನಂತ? ಜೈ ಅಂತ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗಾಯ್ಸ್, ಇವತ್ತು 3ನೇ ಆಷಾಢ ಶುಕ್ರವಾರ. ಇವತ್ತು ಕೂಡ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡು ನಾನು ನನ್ನ ಫ್ರೆಂಡ್ಸ್ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಹಾಕೊಂಡು ಹೋಗ್ತಾ ಇದ್ದೀವಿ. ಸೊ ಈಗ ಆಲ್ರೆಡಿ ನಾನು 2 ವಾರನೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ. 2 ವಾರ ಕೂಡ ನಾನು ಬಸ್ ಮುಖಾಂತರ ಹೋಗಿದ್ದೆ. ಫಸ್ಟ್ ವಾರ ತುಂಬ ಚೆನ್ನಾಗಿ ದರ್ಶನ ಆಯಿತು. 2ನೇ ವಾರ ತುಂಬ ಟೈಮ್ ವೆಯ್ಟ್ ಮಾಡಬೇಕಾಗಿ ಬಂತು. ಅದಕ್ಕೆ ಈ ವಾರ ನಾನು ಸ್ಟೆಪ್ಸ್ ಹತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಯಾಕಂದರೆ ನನಗೆ ಆಲ್ರೆಡಿ ತುಂಬ ಸಲ ಸ್ಟೆಪ್ಸ್ ಹತ್ಕೊಂಡು ಹೋಗಿದ್ದೀನಿ. ನನಗೆ ಸ್ಟೆಪ್ಸ್ ಹತ್ಕೊಂಡು ಹೋದ್ರೆ ಇಷ್ಟ ಆಗುತ್ತೆ ಬೆಟ್ಟಕ್ಕೆ ಹೋಗೋಕ್ಕೆ. ಸೊ ಈ ಸಲ ನಾನು ಬೆಟ್ಟಕ್ಕೆ ಸ್ಟೆಪ್ಸ್ ಹತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ನಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಹೇಳಿದೆ, ಅವರು ಕೂಡ ಓಕೆ ಅಂತಂದರು. ಕರೆಕ್ಟಾಗಿ ನಾನು ಮನೆ ಬಿಟ್ಟಾಗ 3:40 ಆಗಿತ್ತು. ಆಲ್ರೆಡಿ ನನ್ನ ಫ್ರೆಂಡ್ಸು ಬೆಂಗಳೂರಿಂದ ಬಂದು ರೈಲ್ವೆ ಸ್ಟೇಷನಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ಸೊ ಡೈರೆಕ್ಟಾಗಿ ಅವ್ರನ್ನ ಹೋಗಿ ಪಿಕಪ್ ಮಾಡ್ಕೊಂಡು ಬಂದೆ. ನಾವು ಸ್ಟೆಪ್ಸ್ ಹತ್ರ ಬಂದು ನೋಡ್ತೀವಿ, ಆಲ್ರೆಡಿ 4 ಗಂಟೆ ಆಗಿದೆ. 4 ಗಂಟೆಗೆ ಎಷ್ಟು ಜನ ಇದ್ದರು ಅಂತಂದರೆ ಸ್ಟೆಪ್ಸ್ ಹತ್ಕೊಂಡು ಹೋಗೋಕ್ಕೆ ಸ್ಟೆಪ್ಸ್ ಹತ್ತಗೆ ಜಾಗ ಇರಲ್ಲ, ಅಷ್ಟು ಫುಲ್ ಅಂದರೆ ಫುಲ್ ರಶ್ ಆಗಿ ಹೋಗಿದ್ರು. ಸೊ ಹೆಂಗೋ ಅಲ್ಲೇ ನಮಗೆ ಫಸ್ಟ್ ಸ್ಟೆಪ್ ಹತ್ರನೇ ಹೋಗೋಕ್ಕೆ ಆಲ್ಮೋಸ್ಟ್ ಒಂದು 20 ನಿಮಿಷ ಅಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡಿದ್ವಿ. ಅಷ್ಟು ಜನ ಇದ್ದರು. ಸೊ ಪರವಾಗಿಲ್ಲ ಅಂತ ಅಂದ್ಕೊಂಡು ನಾವು ಸ್ಟೆಪ್ಸ್ ಹತ್ತಕ್ಕೆ ಸ್ಟಾರ್ಟ್ ಮಾಡಿದೆವು. ಅಲ್ಲಿ ಅಷ್ಟು ಜನ ಇದ್ದು ನೋಡ್ಬಿಟ್ಟು ನಾವು ಹಿಂಗೆ ಯಾವಾಗ ದರ್ಶನ ಆಗುತ್ತಪ್ಪ ಅಂತ ಅಂದ್ಕೊಂಡೆ. ಬಟ್ ಗೊತ್ತಿತ್ತು ತುಂಬ ಜನ ನಾವು ಹಿಂದೆ ಹಾಕ್ಬಿಟ್ಟು ಸ್ಟೆಪ್ಸ್ ಹತ್ಕೊಂಡು ಬೇಗ ಹೋಗ್ಬೋದು ಅಂತ. ಹಂಗೆ ನಾವು ಕರೆಕ್ಟಾಗಿ ಸ್ಟೆಪ್ಸ್ ಹತ್ತಕ್ಕೆ ಸ್ಟಾರ್ಟ್ ಮಾಡಿದಾಗ 4:15 ಬೆಟ್ಟ ರೀಚ್ ಆಗೋ ಅಷ್ಟರಲ್ಲಿ 5 ಗಂಟೆ ಆಯಿತು. ಅಲ್ಲಿ ಹೋಗಿ ನೋಡ್ತಿದ್ದಂಗೆ ಸ್ಟೆಪ್ಸ್ ಹತ್ಕೊ ಬಂದಿರೋ ಕ್ಯೂ ಅಂತೂ ಸಿಕ್ಕಾಪಟ್ಟೆ ರಶ್ ಇತ್ತು, ತುಂಬ ನುಗ್ಲಿತ್ತು. ಸೊ ಅದಕ್ಕೆ ನಾವೇನು ಪ್ಲ್ಯಾನ್ ಮಾಡೋದು ಅಂತಂದರೆ ಬಸ್ ಸ್ಟ್ಯಾಂಡಿಂದ ಬಂದವ್ರಿಗೆ ಡೈರೆಕ್ಟ್ ಎಂಟ್ರಿ ಹತ್ರ ಬಿಡ್ತಾರಲ್ಲ, ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ನಾವು ಸೈಡಿಂದ ಹೊರಟೋದು. ನೀವು ಅದನ್ನು ನೋಡ್ಕೊಂಡು 5 ಗಂಟೆಗೆ ಓಪನ್ ದರ್ಶನ ಇಲ್ಲ. ಬಟ್ ಆಲ್ರೆಡಿ ಹೋಗಿ ನೋಡಿದ್ರೆ ಅಲ್ಲೂ ಕೂಡ ಸ್ವಲ್ಪ ಜನ ಹೋಗಿ ನಿಂತಿದ್ರು. ಸೊ ಪರವಾಗಿಲ್ಲ, ಇಷ್ಟೇ ಜನ ಇರೋದಲ್ವಾ ಅಂತ ಅಂದ್ಕೊಂಡು ನಾವು ಅಲ್ಲಿಗಿಂತ ಇದು ಬೆಟರ್ ಅಂತ ಅಂದ್ಕೊಂಡು ಇದೇ ಲೈನಿಗೆ ಬಂದು ಜಾಯ್ನ್ ಆದೋ. ಕರೆಕ್ಟಾಗಿ ದೇವಸ್ಥಾನ 6 ಗಂಟೆಗೆ ಓಪನ್ ಆಯಿತು. ಓಪನ್ ಆಗ್ತಿದ್ದಂಗೆ ನಮ್ದು ಇದ್ದೇ ಸ್ವಲ್ಪ ಜನ ಆಗಿದ್ದರಿಂದ ಆರಾಮಾಗಿ ಬಿಟ್ಟರು. ಈ ಸಲ ಕೂಡ ಬೆಟ್ಟದಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನಾವು ಎಂಟ್ರಿ ಆದ ಕರೆಕ್ಟಾಗಿ 1 ಅವರ್, ನಮಗೆ 6 o'clock ದೇವಸ್ಥಾನ ಓಪನ್ ಆಯಿತು. 7 ಗಂಟೆಗೆಲ್ಲ ನಮ್ಗೆ ದರ್ಶನ ಆಗಿ ಈಚೆನೇ ಬಂದುಬಿಟ್ಟಿದ್ದು. ಬೆಟ್ಟದಲ್ಲಿ ಈ ಸಲ ಹೂವಿನ ಅಲಂಕಾರ ತುಂಬ ಚೆನ್ನಾಗಿತ್ತು. ಆಮೇಲೆ ಏನು ಮಾಡಿದರು ಅಂತಂದರೆ ಇನ್ನೂ 2,000 ರೂಪಾಯಿ ಕ್ಯೂ ಅವರು ಬಂದಿರಲಿಲ್ಲ ಅಂತ ಬೇಗ ಬಿಡಿ ಅಂತ ನಮ್ಮನ್ನು ಮತ್ತೆ 2,000 ಕ್ಯೂಗೆ ತಂದುಬಿಟ್ರು. ಸೊ ನಾವು ಈ ಲೈನಿಗೆ ಬಂದು ಜಾಯ್ನ್ ಆಗಿ ನಮಗೆ ದರ್ಶನ ಆಯಿತು. ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಮತ್ತು ಇವತ್ತು ವೆದರ್ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮತ್ತು ದರ್ಶನ ಎಲ್ಲ ಮುಗಿದ ಮೇಲೆ ಬೆಟ್ಟದ ಮೇಲೇ ಕೊಡ್ತಾಯಿದ್ದಂಥ ಪ್ರಸಾದ ತೊಗೊಂಡು ಸ್ಟೆಪ್ಸ್ ಇಳಿಯೋಕ್ಕೆ ಸ್ಟಾರ್ಟ್ ಮಾಡ್ದು. ಈ ಸಲ ಸ್ಟೆಪ್ಸ್ ಹತ್ತಬೇಕಾದ್ರೆ ತುಂಬ ಜನ ಅಬ್ಸರ್ವ್ ಮಾಡಿದೆ, ತುಂಬ ಜನ ಮಂಡಿಗಾಲಲ್ಲಿ ಹತ್ತಾಯಿದ್ರು. ಸೊ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನು ಅಂತಂದರೆ, ಮಂಡಿಗಾಲಲ್ಲಿ ಹತ್ಕೊಬರೋರಿಗೆ ಒಂದು ಸ್ವಲ್ಪ ಡೈರೆಕ್ಟ್ ದರ್ಶನ ಕೊಟ್ಟರೆ ಅವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಮಿನಿಮಮ್ ಒಂದು 3 to 4 hours ತೊಗೊಂಡವರು ಪ್ರತಿ ಸ್ಟೆಪ್ಸ್ನೂ ಕೂಡ ಮಂಡಿಲಿ ಹತ್ತಿರ್ತಾರೆ. ಸೊ ಅಲ್ಲಿಂದ ಬಂದು ಮತ್ತೆ ಈ ಕ್ಯೂನಲ್ಲಿ ಮಿನಿಮಮ್ 5-6 ಅವರ್ ನಿಂತ್ಕೋಬೇಕು ಅಂತಂದರೆ ನಿಜವಾಗ್ಲೂ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ. ಅವ್ರುಗಳಿಗೆ ಮಾತ್ರ ಸ್ವಲ್ಪ ಡೈರೆಕ್ಟ್ ದರ್ಶನ ಏನಾದ್ರು ಬೆನಿಫಿಟ್ ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ. ಸೊ ಇದಾಗಿತ್ತು ನಮ್ಮ ಈ 3ನೇ ಆಷಾಢ ಶುಕ್ರವಾರದ ಬ್ಲಾಗ್. ಮತ್ತು 4ನೇ ಆಷಾಢ ಶುಕ್ರವಾರ ಕೂಡ ನಾವು ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಅದನ್ನು ಕೂಡ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈ ಸಲದ ಬೆಟ್ಟದ ಅಲಂಕಾರನ ಯಾವ ರೀತಿ ಇತ್ತು ಅಂತ ನಾನು ವಿಡಿಯೋದಲ್ಲಿ ಕೊನೆಯಲ್ಲಿ ಹಾಕಿದ್ದೀನಿ. ಸೊ ಮಿಸ್ ಮಾಡ್ತೀನಿ, ಅದನ್ನು ಕೂಡ ನೋಡಿ.